ಗೋ. ಲಕ್ಕಿಯವರೇ, ಲಕ್ಕಿಯವರೇ, ಮೇಡಮ್ ಹಂಗಿಲ್ಲ ಮೇಡಮ್, ಹಂಗೆಲ್ಲ ಹೊರಗಡೆ. ಸರ್ ಪ್ಲೀಸ್ ಸರ್, ನನ್ನ ಗಂಡ ಸರ್ ಅವ್ರಿಗೆ ಹುಷಾರಿಲ್ಲ ಸರ್. ಪ್ಲೀಸ್ ಸರ್, 2 ನಿಮಿಷ ಹೋಗಿ ಬಂದ್ಬಿಡ್ತೀನಿ ಸರ್ ಪ್ಲೀಸ್ ಸರ್. ಮೇಡಮ್ ಹಂಗೆಲ್ಲ ಬಿಡಂಗಿಲ್ಲ ಮೇಡಮ್ ಹೊರಗಡೆ. ಸರ್ ಪ್ಲೀಸ್ ಸರ್, ದಯವಿಟ್ಟು ಸರ್, ಅವ್ರಿಗೆ ಹುಷಾರಿಲ್ಲ ಸರ್. ಆಯ್ತು ಹೋಗಿ. ಏನಾಯ್ತು ಲಕ್ಕಿಯವರೇ? ಇದು ನನ್ನ ಕೈಲಾಗ್ತಾ ಇಲ್ಲ ಗೀತಾ. ನ್ಯಾಷನಲ್ ಕಬಡ್ಡಿ ಕನಸು ನುಚ್ಚುನೂರಾಗೋಯ್ತು. ಯಾಕಂಗಂತೀರ ಲಕ್ಕಿಯವರೇ? ಇನ್ನೂ 2 ರೌಂಡ್ ಇದೆ. ಅವ್ರು ಸೆಲೆಕ್ಟ್ ಮಾಡೋದು 20 ಜನರನ್ನು ಮಾತ್ರ. ನಾನು 30-35ನೇ ಪೊಸಿಷನಲ್ಲಿ ಇದ್ದೀನಿ. ಅವ್ರನ್ನ ಓವರ್ಟೇಕ್ ಮಾಡಿ ಸಿಲೆಕ್ಟ್ ಮಾಡೋಕ್ಕಾಗುತ್ತೆ? ಆಗುತ್ತೆ ಲಕ್ಕಿಯವರೇ, ಶಕ್ತಿ ಮೀರ್ ಪ್ರಯತ್ನ ಮಾಡಿ, ಖಂಡಿತ ಹಾಗೆ ಆಗುತ್ತೆ. ಪ್ರಯತ್ನ ಪಟ್ನಲ್ಲ, ಏನೂ ಆಗ್ತಾ ಇಲ್ಲ. ಲಕ್ಕಿಯವರೇ, ನೀವಿಷ್ಟಕ್ಕೆ ಧೈರ್ಯಗೆಟ್ರೆ ಹೇಗೆ? ಮನೆಯವ್ರು ನಿಮ್ ಬಗ್ಗೆ ಎಷ್ಟು ಕನ್ಸ್ ಕಂಡಿದ್ದಾರೆ, ನೀವೆಷ್ಟು ಕನ್ಸುಗಳನ್ನ ಕಟ್ಕೊಂಡಿದ್ದೀರಾ. ಮಾವ ನಿಮ್ಗೆ ಹೇಳ್ಕೊಟ್ಟಿರೋ ಪಾಠಗಳನ್ನೆಲ್ಲ ನೆನ್ಪಿಸ್ಕೊಳ್ಳಿ. ನಿಮ್ ಕೈಲಿ ಆಗುತ್ತೆ ಲಕ್ಕಿಯವರೇ, ನೀವು ಓಡ್ತೀರಾ, ಓಡಿ. ನಿಮ್ ಕೈಲಿ ಆಗುತ್ತೆ ಲಕ್ಕಿಯವರೇ, ನೀವು ಓಡ್ತೀರಾ ಲಕ್ಕಿಯವರೇ, ಓಡಿ. ಸದ್ಯ ನಾನು ತಗೊಂಡಿರೋ ಸೀರೆಗಳು, ಒಡವೆಗಳು, ಮೊಬೈಲು ಎಲ್ಲ ಇಲ್ಲೇ ಇದೆ. ಈ ಸೀರೆ ಒಂಚೂರು ಕಲೆ ಆಗ್ಬಿಟ್ಟಿದೆ, ಎಕ್ಸ್ಚೇಂಜ್ ಮಾಡಿದ್ರೆ ಆಯ್ತು, ಚೆನ್ನಾಗಿಲ್ಲ ಅಂತ. ಸದ್ಯ ನೀವಾ? ಏನೇ ಕಳ್ಳಿ ತರ ಹೆದರ್ಕೊಳ್ತಾ ಇದೀಯಾ? ಏನ್ ನಡೆಸಿದ್ಯಾ? ನಡ್ಸೋದಲ್ಲ, ಓಡಿಸ್ತಾ ಇದ್ದೀನಿ. ನೋಡಿ ಏನೇನ್ ತಗೊಂಡಿದೀನಿ ಅಂತ. ಮನೆಯವ್ರಿಗೆ ತರೋದಾದ್ರೆ ನೀನು ಬಾಚ್ಕೊಂಡ್ ಬಂದಿದ್ಯಲ್ಲೇ. ನೋಡಿದ್ರಾ, ಚೀಟಿ ವ್ಯವಹಾರ ಮಾಡಿದ್ರೆ ಎಷ್ಟೊಂದೆಲ್ಲ ಸಂಪಾದನೆ ಮಾಡ್ಬೋದು ಅಂತ. ಹಾಗಲ್ವೇ, ದುಡ್ಡು ಯಾವಾಗ್ಲೂ ಕೈಲಿ ಇಟ್ಕೊಂಡಿರ್ಬೇಕು. ಯಾರಾದ್ರೂ ಚೀಟಿ ಕಟ್ಟೋರು ಕೈ ಎತ್ತಿದ್ರೆ ನಿನ್ ತಲೆಗೆ ಬರುತ್ತೆ. ಯಾಕೆ ಬರುತ್ತೆ? ಚೀಟಿ ದುಡ್ಡು ಕಟ್ಟಿಲ್ಲ ಅಂದ್ರೆ ಹೋಗಿ ವಸೂಲಿ ಮಾಡಲ್ವಾ? ಅವರು ಚೀಟಿ ದುಡ್ಡು ಎತ್ಕೊಂಡೋಗಿ ಆಮೇಲೆ ಕಟ್ಟದೇ ಇದ್ರೆ ಏನ್ ಮಾಡ್ತೀಯಾ? ನಾನು ಅದಕ್ಕೆ ಏನಾದ್ರೂ ಒತ್ತೆ ಇಟ್ಕೊಂಡೆ ಅವ್ರಿಗೆ ದುಡ್ಡು ಕೊಡೋದು. ಹೇಳಿದವ್ರು ಸುಲಭ ಅಲ್ಲ. ಹಾಗಂತ ಸುಮ್ನೆ ಕೂತಿದ್ರೆ ಬಿಚ್ಚೋಲೆ ಗೌರಮ್ಮ ತರ ಇರ್ಬೇಕಾಗತ್ತೆ. ನೀವ್ ಸುಮ್ನೆ ಇರ್ರಿ, ಏನೇನೋ ಹೇಳ್ಬೇಡಿ. ನಿಮಗ್ ಮಾಡಕ್ ಯೋಗ್ಯತೆ ಇಲ್ಲ ಅಂತಂದ್ರೆ ತೆಪ್ಪಗಿರಿ. ಮಾರ್ಕ್ ಮಾಡು
ಲಕ್ಕಿ 7.5. ಹಾಗಲ್ಲ ಕಣೆ, ಎಷ್ಟೋ ಜನ ಚೀಟಿ ವ್ಯವಹಾರ ನಡೆಸೋರು ಬೀದಿಗೆ ಬಿದ್ದಿದ್ದಾರೆ. ವ್ಯವಹಾರ ಗೊತ್ತಿಲ್ಲದೆ ಕೈ ಹಾಕ್ಬೇಡ. ಏನ್ರಿ ಗೊತ್ತಿಲ್ಲದೆ ಇರೋದು? ಅದೇನ್ ಫಾರಿನ್ ಯೂನಿವರ್ಸಿಟಿಯಿಂದ ಓದ್ಕೊಂಡ್ ಬಂದಿರೋ ವಿದ್ಯೆನಾ? ನನಗೆ ಬಿಸ್ನೆಸ್ ಐಡಿಯಾ ತುಂಬಾ ಚೆನ್ನಾಗಿದೆ. ನಿಮ್ಮನೆಯವರು ಮಂಕ ದಿಣ್ಣೆಗಳು, ಏನು ಗೊತ್ತಾಗಲ್ಲ. ನೀವು ಸುಮ್ಮನೆ ಇರಿ. ನಾನು ಸೀರೆ ಒಡವೆ ಎಲ್ಲ ತಗೊಂಡೆ ಅಂತ ನಿಮ್ಮಮ್ಮನ ಕಿವಿ ಊದ್ಬೇಡಿ, ಗೊತ್ತಾಯ್ತಾ? ಎಷ್ಟು ದಿನ ಅಂತ ಮುಚ್ಚಿಡ್ತೀಯಾ? ಸಮಯ ನೋಡಿ ಖಜಾನೆ ತೆಗಿತೀನಿ. ಎಲ್ರೂ ಬೆರ್ಗಾಗ್ಬಿಡ್ಬೇಕು. ಅದೇನ್ ಮಾಡ್ತೀಯೋ ಗೊತ್ತಿಲ್ಲ, ಆದ್ರೆ ಇದರಿಂದ ಆಪತ್ತಂತೂ ಇದೆ. ಅಯ್ಯೋ, ನಾನು ಏನ್ ಮಾಡಿದ್ರು ಹಿಂಗೆ ಮಾತಾಡಿ. ಯಾವ್ದ್ರ ಮೇಲೆ ನಂಬಿಕೆ ಇಲ್ಲ ನಿಮ್ಗೆ. ಇವಳು ಗ್ಯಾರಂಟಿ ಏನಾದ್ರು ತಂದಿಡ್ತಾಳೆ. ಅದಕ್ಕೆ ತಯಾರಾಗಿರ್ಬೇಕು ನಾನು. ಒಬ್ಬೊಬ್ಬ ಪ್ಲೇಯರ್ಗೂ 1 ನಿಮಿಷ ರೈಡಿಂಗ್ ಟೈಮ್. ಯಾರು ಮ್ಯಾಕ್ಸಿಮಮ್ ಔಟ್ ಮಾಡ್ತೀರೋ ಅವ್ರಿಗೆ ಪಾಯಿಂಟ್ಸ್. ಕಬಡ್ಡಿ 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 3 ಪಾಯಿಂಟ್ ದತ್ತ. ಕಬಡ್ಡಿ 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 ಫೋರ್ ಪಾಯಿಂಟ್ ಲಕ್ಕಿ. ನರಸಿಂಹನ ಪಾದ ಭಜನೆಯ ಮಾಡು. ಓ, ಏನೋ ಉಮ್ಮ, ಇಷ್ಟು ದೂರ ಬಂದ್ಬಿಟ್ಟಿದ್ಯಾ? ಹೇಗಿದ್ದಾರೆ ನಿಮ್ಮತ್ತೆ? ಅವ್ರ ಮಂಡಿ ನೋವು ಹೇಗಿದೆ? ಅಯ್ಯೋ, ಅದತ್ತಲ್ಲ ಅರಿಯಲ್ಲ. ಮಂಡಿ ನೋವು ಅಂತ ಮೂಲೆಲೆ ಕೂತಿರ್ತಾರೆ. ಮನೆ ಕೆಲಸ ಎಲ್ಲ ನನ್ನ ತಲೆ ಮೇಲೆ, ಜೊತೆಗೆ ಅವ್ರ ಸೇವೆ ಬೇರೆ. ಯಾಕೆ ಹಾಗಂತೀಯ? ದೊಡ್ಡವ್ರ ಸೇವೆ ಮಾಡಿದ್ರೆ ನಿನಗೆ ಪುಣ್ಯ ಬರುತ್ತಲ್ವಾ? ಏನ್ ಪುಣ್ಯ ಬರುತ್ತೋ ಏನೋ, ಈ ಜನ್ಮ ಪೂರ್ತಿ ಅನ್ಭವಿಸ್ಬೇಕಲ್ಲ. ಅಯ್ಯ, ಏನೀಗಿನ ಕಾಲದ ಹುಡುಗಿರಮ್ಮ ನೀವು. ಇವತ್ತಿನ ಬಗ್ಗೆ ಯೋಚನೆ ಮಾಡ್ತೀರಾ, ನಾಳೆ ನಮ್ಗೇನಾದ್ರೂ ಹೀಗೆ ಆದ್ರೆ ಅಂತ ಯೋಚನೆನೇ ಮಾಡಲ್ವೇನೆ? ಸರಿ, ಏನ್ ಬಂದಿದ್ದು? ಮಂಗ್ಳಕ್ಕ ಇದ್ದಾರಾ? ಇದಾಳಿರು, ಕರಿತೀನಿ. ಮಂಗ್ಳಾ, ಏ ಮಂಗ್ಳಾ. ಏನತ್ತೆ, ಕಾಫಿ ಬೇಕಾ? ಬೇಡ ಕಣೆ, ಉಮಾ ಬಂದಿದ್ದಾಳೆ, ನೋಡ್ಬಾ. ನೀನ್ಯಾಕೆ ಬಂದೆ? ಬಾ ಕಡೆ ಹೋಗೋಣ. ಏಯ್ ಮಂಗ್ಳಾ, ಅವಳಿಗೊಂದ್ ಸ್ವಲ್ಪ ಅವ್ರ ಅತ್ತೆನ್ ಚೆನ್ನಾಗಿ ನೋಡ್ಕೊಳಕ್ಕೆ ಬುದ್ಧಿ ಹೇಳ. ಅಯ್ಯೋ, ಅದನ್ನ ಯಾವಾಗ್ಲೂ ಎಲ್ರಿಗೂ ಹೇಳ್ತಾ ಇರ್ತೀನಿ, ಸುಮ್ಮನೆ ಇರಿಯತ್ತೆ. ಇವಳು ನನ್ನನ್ನು ನೋಡ್ಕೊಳ್ಳೋದೇ ಇಷ್ಟು ಚಂದ, ಇನ್ನು ಇವಳು ಅದು ಏನು ಬುದ್ಧಿ ಹೇಳ್ತಾಳೋ ಏನೋ ಬೇರೆಯವ್ರಿಗೆ. ನ್ಯಾಷನಲ್ ಕಬಡ್ಡಿ ಅಕಾಡೆಮಿಗೆ 20 ಜನಗಳ ಪೈಕಿ 12 ಜನ ಸೆಲೆಕ್ಟ್ ಆಗಿದ್ದಾರೆ. ಅವ್ರ ಹೆಸರನ್ನ ನಾನು ಕರಿತೀನಿ, ಎಲ್ಲರೂ ಸ್ಟೇಜ್ ಮೇಲೆ ಬನ್ನಿ. ನಂಬರ್ 1 ದತ್ತಾತ್ರೇಯ, ಸಾನ್ವಿತ್ ಶೆಟ್ಟಿ, ಪ್ರಶಾಂತ್, ಹರ್ಷ, ಅಭಿಷೇಕ್, ಸುರೇಶ್, ಮನು, ಚಂದ್ರು, ವಿಜಯ್. ಲಕ್ಕಿ ಸೆಲೆಕ್ಟ್ ಆದ್ರೆ ನೀನು ಅವನ ಜೊತೆ ಮನೆಗೆ ವಾಪಸ್ ಬರ್ತೀಯಾ? ಇಲ್ದಿದ್ರೆ ನೀನು ಈ ಮನೆಯಲ್ಲಿ ಕಾಲಿಡ್ಕೂಡ್ದು. ಲಕ್ಷ್ಮಣ್, ಜಾನಕಿರಾಮ್, ನೀವು ಇಷ್ಟು ಜನ ನ್ಯಾಷನಲ್ ಕಬಡ್ಡಿ ಟ್ರೈನಿಂಗಿಗೆ ಸೆಲೆಕ್ಟ್ ಆಗಿದ್ದೀರಾ. ನಿಮ್ಮ ಸರ್ಟಿಫಿಕೇಟು ನಿಮ್ಮ ಅಡ್ರೆಸ್ಗೆ ಬಂದು ತಲುಪುತ್ತೆ.
ಹಾಗೆ ಇವತ್ತು ನಮ್ಮೂರಲ್ಲಿ ಕಲೆ ಮತ್ತು ಕ್ರೀಡೆ ಜೊತೆ ಜೊತೆ ಆಗಿರೋದಕ್ಕೆ ನಮ್ಮ ಲಕ್ಕಿ ಮತ್ತು ಗೀತಾ ಅವರೇ ಸಾಕ್ಷಿ. DKD ಸ್ಟಾರ್ ಗೀತಾ ಅವರು ವೇದಿಕೆ ಮೇಲೆ ಬರಬೇಕು. ನೋಡ್ರಿ ಹೆಂಗ್ ಬಿತ್ತೋದ್ಲು ಅವಳು. ಏನೇ ಉಮಾ, ಚೀಟಿ ವಿಷಯ ಎಲ್ಲ ನಮ್ಮ ಅತ್ತೆ ಕಿವಿಗೆ ಊದ್ಬಿಟ್ಯಾ? ಇಲ್ಲಕ್ಕ, ಏನು ಹೇಳಿಲ್ಲ. ಸತ್ಯ, ನೀನ್ ಹೇಳ್ಬಿಟ್ಟಿದ್ಯಾ ಅಂತ ಗಾಬರಿ ಆಗ್ಬಿಟ್ಟಿದ್ದೆ. ಅದ್ ಸರಿ, ಬಂದ್ ವಿಷಯ ಏನೋ? ಅಕ್ಕ, ಈ ತಿಂಗಳ ಚೀಟಿ ನನ್ಗೆ ಬೇಕು, ಅದನ್ನೇ ಹೇಳೋಣ ಅಂತ ಬಂದೆ. ಸರಿ, ಚೀಟಿ ನಡೆಯಕ್ಕೆ ಸ್ವಲ್ಪ ಹೊತ್ತು ಮುಂಚೆ ಬೇಗ ಬಂದ್ಬಿಡು, ನಿನಗೆ ಬರೋ ಹಾಗೆ ಮಾಡ್ತೀನಿ. ಅದು ಅಲ್ಲದೆ ಈ ಸತಿ ಚೀಟಿ ಬೇಕು ಅಂತ ಅರ್ಜೆಂಟ್ ಮಾಡ್ತಿರೋರು ಯಾರು ಇಲ್ಲ. ಆ ರಥದ ಬಿದ್ದಿ ರುಕ್ಮಿಣಿ ಇದ್ದಾಳಲ್ಲ, ಮುಂದಿನ ತಿಂಗಳು ಚೀಟಿ ದುಡ್ಡು ತಗೊಂಡು ಏನೇನೋ ತಗೋಬೇಕು ಅಂತ ಇದ್ದಾಳಂತೆ. ಅದೇನೋ ದೊಡ್ಡ ಟಿವಿ ತೊಳ್ತಾಳಂತೆ. ಅವಳಿಗೆ ಮೊದ್ಲೇ ಸೀರಿಯಲ್ ಹುಚ್ಚಲ್ವಾ, ಅದಕ್ಕೆ. ಅಯ್ಯೋ ಬಿಡೆ, ಆಸೆ ಯಾರಿಗಿರಲ್ಲ ಹೇಳು. ಪ್ರತಿ ಸಲ ಗಂಡನ ಮುಂದೆ ಕೈ ಹೊಡ್ಕೊಂಡು ನಿಂತ್ಕೊಳಕ್ಕಾಗತ್ತಾ? ಅದಕ್ಕೆ ಚೀಟಿ ತಗೋಬೇಕು ಅಂತ ಅನ್ಕೊಂಡಿರ್ತಾಳೆ ಈ ಸತಿ. ಹಂಗಂತ ನೀವು ಅವಳಿಗೆ ಸಪೋರ್ಟ್ ಮಾಡಬೇಡಿ. ಈ ತಿಂಗಳು ದುಡ್ಡು ಬಂದ್ರೆ ವಾಷಿಂಗ್ ಮಿಷಿನ್ ತೊಗೊಳ ಅಂತಿದ್ದೀನಿ. ನಮ್ಮ ಮತ್ತೆ ಕೊಳಕ್ ಬಟ್ಟೆ ಒಗ್ದು ನಂಗೂ ಸಾಕಾಗೋಗಿದೆ. ಸರಿ ಬಿಡೆ ಉಮಾ, ಮುಂದಿನ ತಿಂಗಳು ನೀನೇ ಚೀಟಿ ತಗೋ, ಅದ್ರ ಮುಂದಿನ ತಿಂಗಳು ಅವಳಿಗೆ ತಗೊಳಕ್ ಹೇಳ್ತೀನಿ, ಸರಿನಾ? ನೋಡು, ಈ ವಿಷಯನ ಯಾವುದೇ ಕಾರಣಕ್ಕೂ ನಮ್ಮ ಅತ್ತೆ ಹತ್ರ ಹೇಳ್ಬಾರ್ದು, ಗೊತ್ತಾಯ್ತಾ? ಆಯ್ತು ಕಣಕ್ಕ, ನೀವು ನಮ್ಮ ಮನೇಲಿ ಏನು ಹೇಳ್ಬೇಡಿ. ನಾನು ನೋಡ್ಕೋತೀನಿ ಬಿಡೋದೆಲ್ಲ. ಸರಿ, ಹೊರಡು. ಯಾವಾಗಲೂ ಫಸ್ಟ್ ಬರೋ ಲಕ್ಕಿ, ಈ ಸತಿ ಲಾಸ್ಟ್ ಅಂತೆ. ಅದೇನೋ ಬೆನ್ನಿಂಚೂರಿ ಅಂತ ಮಗ. ಓಹೋ, ಹೆಂಡತಿ ನೆತ್ಕೊಂಡು ಓಡೋದ್ರಲ್ಲ, ಬೆನ್ ಲಟಕ. ಏನ್ ಗುರು ಅವಳು ಒಳ್ಳೆ ಲಾರಿ ಇದ್ದಂಗ ಅವಳು, ಏನ್ ಮದುವೆ ಆದ್ನ ಲಕ್ಕಿ? ಏನೇ ಆಗ್ಲಿ ಮಗ, ಲೇಡೀಸ್ ಅಂದ್ಮೇಲೆ ತೆಳ್ಳಗ್ ಬೆಳ್ಳಗಿರ್ಬೇಕು, ಅವಾಗ್ಲೇನೆ ಚಂದ. ಮಗ, ಅವಳು ಒಂದು 120 kg ಇಲ್ವಾ ಅವಳು? ಈಸಿ ಇದ್ದಾಳೆ ಮಗ, 1/4 ಕ್ವಿಂಟಲ್ ಅಂದ್ರೆ ಸುಮ್ಮನೇನು? ಮಗ ಒಂದು 30 kg ಕಮ್ಮಿ ಆಗ್ಬೇಕಲ್ಲ ಮಗ. ಅಟ್ಲೀಸ್ಟ್ ಲಕ್ಕಿಗೋಸ್ಕರ ಏನಾದ್ರು ತೂಕ ಕಮ್ಮಿ ಮಾಡ್ಕೋಬೇಕಲ್ವಾ? ಮಗ, ಇಲ್ಲಿ ಸ್ಟೇಜೇ ಮುರಿದಾಗ್ಬಿಟ್ಲು, ಇನ್ನು ಮನೇಲಿ ಮಂಚಿದ ಕತೆ ಏನು? ಏ ಮಂಗಳ, ಏನತ್ತೆ? ಏನೇ ಅವಳು ಉಮಾ ಬಂದಿದ್ದು?
ಅದು ಅವ್ರ ಅತ್ತೆಗೆ ಮಂಡಿ ನೋವಲ್ವಾ, ಅದಕ್ಕೆ ಬೆಳ್ಳುಳ್ಳಿ ಕಟ್ ಹೇಗೆ ಹಾಕೋದು ಅಂತ ಕೇಳ್ತಿದ್ಲು, ಅದನ್ನ ಹೇಳ್ಕೊಡ್ತಾ ಇದ್ದೆ. ಅಲ್ಲ, ಅದೇನೋ ಚೀಟಿ ಗೀಟಿ ಅಂತಾನೆ ಮಾತಾಡ್ತಿದ್ದಂಗಿತ್ತು. ಚೀಟಿ? ಅದನ್ನೇ ಚೀಟಿನಲ್ಲಿ ಬರ್ಕೊಡ್ಲಾ ಅಂತ ಕೇಳ್ದೆ, ಕಟ್ ಹಾಕೋದು ಹೇಗೆ ಅಂತ ಅಷ್ಟೇ. ನೀವೊಬ್ರು ನ್ಯಾಷನಲ್ ಟೀಮಿಗೆ ಸೆಲೆಕ್ಟ್ ಆದ್ರೂ ಒಬ್ರು ಮುಖದಲ್ಲೂ ಖುಷಿನೇ ಇಲ್ಲ. ನಮ್ಮ ಹಣೆ ಬರ ಅನ್ಸುತ್ತೆ, ಖುಷಿ ಪಡೋ ಅದೃಷ್ಟ ಇಲ್ಲ. ಯಾಕೆ ಪಿಂಕಿ ಅವರೇ ಖುಷಿ ಇಲ್ಲ ಅಂತೀರಾ? ನಾನು ಫಸ್ಟ್ ಬಂದಲ್ಲ, ಅದಕ್ಕಿಂತ ಇನ್ನೇನು ಮಾಡೋಕ್ಕಾಗುತ್ತೆ? ಜೊತೆಗೆ ಲಕ್ಕಿನೂ ಟೀಮಿಗೆ ಸೆಲೆಕ್ಟ್ ಆಗಿದ್ದಾನೆ. ನಮ್ಮ ಮನೇಲಿ ಇಬ್ರು ನ್ಯಾಷನಲ್ ಟೀಮ್ಗೆ ಸೆಲೆಕ್ಟ್ ಆಗಿದ್ದೀವಿ. ನೋಡಿ, ನೀವು ಫಸ್ಟ್ ಬಂದಿದ್ದಕ್ಕೆ ಯಾರಾದ್ರೂ ಖುಷಿ ಪಟ್ರಾ? ಎಲ್ಲ ಲಕ್ಕಿ 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 ಅಂತಿದ್ರು. ಅವ್ರು ಬಿಡಿ, ಸ್ಟಾರು. ಅವ್ರಿಗಿರೋ ಸ್ಟಾರ್ಡಮ್ಮು ನೀವು ಫಸ್ಟ್ ಬಂದ್ರೂ ಇಲ್ಲ. ಲಕ್ಕಿ ಅವರು ತುಂಬಾ ಪಾಪ್ಯುಲರ್. ಬಿಡಿಯತ್ಗೆ ಜನ ಹೇಳ್ತಾನೆ ಇರ್ತಾರೆ. ಅದೇ ಜನ ಸ್ಟೇಜ್ ಮುರಿದು ಬಿದ್ದಾಗ ಅವಮಾನ ಮಾಡಿ ನಗ್ತಾ ಇದ್ರು. ಮೆಚ್ಕೊಳ್ದೇ ಇದ್ರು ಪರವಾಗಿಲ್ಲ, ಆದರೆ ಆಡ್ಕೊಂಡು ನಕ್ಕಾಗ ಆಗೋ ನೋವು ನನಗೆ ಗೊತ್ತು. ಪರವಾಗಿಲ್ಲ ಲಕ್ಕಿ, ತುಂಬ ಜನ ಚಮಚಗಳನ್ನ ಕರ್ಕೊಂಬಂದಿದ್ಯಾ. ಚಮಚಗಳಲ್ಲದ ತನ ಅಭಿಮಾನಿಗಳು. ಗೊತ್ತಪ್ಪ, ಅಭಿಮಾನಿಗಳು ಹೇಗೆ ಹುಡ್ಕೋತಾರೆ ಅಂತ. ಚೆನ್ನಾಗಿ ಖರ್ಚು ಮಾಡಿರ್ತೀಯ. ಖರ್ಚಾ? ನೀನು ಸುಮ್ಮನೆ ಬಂದು ಚಪ್ಪಾಳೆ ತಟ್ತಾರ. ಒಂದು ಖರ್ಚು ಮಾಡಿರ್ತೀಯ, ಇಲ್ಲ ಚೆನ್ನಾಗಿ ಬಿರಿಯಾನಿ ಹಾಕ್ಸಿರ್ತೀಯ. ಏನ್ ದತ್ತನ ಏನೇನೋ ಮಾತಾಡ್ತಿದ್ಯಾ? ಮತ್ತೆ ಬಂದ್ರು ಅಷ್ಟು ಜನ, ಅದ್ರಲ್ಲಿ ಬಂದವರೆಲ್ಲ ನಿಮ್ಗೆ ಸಪೋರ್ಟ್ ಮಾಡ್ತಿದ್ರು. ಅದೇಗೆ ದತ್ತ ಅವ್ರೆ, ನೀವು ಹಾಗೆ ಮಾಡಿದ್ರೆ ಎಲ್ರು ನಿಮ್ಗೆ ಸಪೋರ್ಟ್ ಮಾಡ್ತಿದ್ರು, ಚಪ್ಪಾಳೆನೂ ತಟ್ತಿದ್ರು. ಆದ್ರೆ ನೀವು ಹಾಗೆ ಮಾಡ್ಲಿಲ್ವಲ್ಲ, ಅದನ್ನೇ ಲಕ್ಕಿಯವ್ರು ಮಾಡಿದ್ರು. ನಮ್ಗೆ ಯಾಕೆ ಬಿಡಿ, ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತಾರೆ. ಲಕ್ಕಿಯವರೇ, ನೀವು ಮಾಡಿದ್ರಲ್ಲಿ ಏನು ತಪ್ಪಿಲ್ಲ. ಏನತ್ಗೆ ನೀವು ಇದೇ ತರ ಮಾತಾಡ್ತಿದ್ದೀರಾ? ನಾನು ಅವ್ರನ್ನ ದುಡ್ಡು ಕೊಟ್ಟು ಕರ್ಸಿದ್ದೀನ. ಇನ್ನೇಗೋ ಬರ್ತಾರಲ್ಲಕ್ಕೆ. ಹಾ, ನೀನು ಅವ್ರಿಗೆ ಖರ್ಚು ಮಾಡೋ ದುಡ್ಡನ್ನ ಆರ್ಗನೈಸರ್ ಕೊಟ್ಟಿದ್ರೆ ಒಳ್ಳೆ ಸ್ಟೇಜ್ ಆಗ್ತಾ ಇದ್ರು. ಅವಾಗ ಗೀತಾ ಅವ್ರು ಹೋದ್ರೂ ಸ್ಟೇಜ್ ಬೀಳ್ತಾ ಇರಲಿಲ್ಲ. ಇಲ್ಲ ಅಂದ್ರೆ ಇಂಥ ಸ್ಟೇಜ್ಗೆ ಗೀತಾ ಅವ್ರನ್ನ ಕರೆಸ್ಬಾರ್ದಿತ್ತು. ಇವಾಗ ನೋಡು, ಗೀತಾ ಅವ್ರು ಬಂದು ಸ್ಟೇಜೇ ಮುರಿದೋಗಿದೆ. ಇದಕ್ಕೆಲ್ಲ ಕಾರಣ ಗೀತಾ ಅವರೇ. ಪಿಂಕಿ ಬನ್ನಿ. ಸುಬ್ಬು ಸರ್, ಸೈಡ್ಗೆ ಹೋಗಿ, ನಾನು ಸೆಲ್ಫಿ ತಗೋಬೇಕು. ನೀವ್ಯಾಕೆ ಹಾಗೆ ನೋಡ್ತಿದ್ದೀರಾ? ಯಾವಾಗ ನೋಡಿದ್ರು ಇದೊಂದೇ ಪ್ರಶ್ನೆ ಕೇಳ್ತಿರಲ್ರಿ. ಯಾಕೋ ಇತ್ತೀಚೆಗೆ ನೀವು ಹಾಗೆ ನೋಡ್ತಿದ್ದೀರಾ, ಅದಕ್ಕೆ. ನನ್ನ ಹೆಂಡತಿ ನಾನ್ ನೋಡ್ತೀನಿ, ನಿಮ್ಗೇನ್ ಕಷ್ಟ? ಹೌದು, ನನಗೆ ಕಷ್ಟನೇ. ನೀವಾಗೆಲ್ಲ ನೋಡಬೇಡಿ. ತುಂಬಾ ಕಷ್ಟ ಆಗ್ತಿದ್ಯಾ? ಹೌದು, ಅದಕ್ಕೆ ಆಗಲ್ಲ ನೋಡಬೇಡಿ ಅಂತ ಹೇಳಿದ್ದು. ನಿಮ್ ಕಷ್ಟಕ್ಕೆ ನಾನೇ ಒಂದು ಸೊಲ್ಯೂಷನ್ ಹುಡ್ಕೊಂಡ್ ಬರ್ತೀನಿ. ಎಲ್ಲೇ ಪುಟ್ಟಿ, ಇನ್ನು ಲಕ್ಕಿ ದತ್ತ ಯಾರೂ ಬಂದಿಲ್ಲ. ಅದು ಸಿಲೆಕ್ಷನ್ ಏನೋ ಇನ್ನೂ ಜಾಸ್ತಿ ಹೊತ್ತಾಗ್ತಾ ಇರಬೇಕು. ಅದಕ್ಕೆ ಬರ್ತಾರೆ ಬಿಡಿ. ಪುಟ್ಟತೆ, ನಾವು ಬಂದ್ವಿ. ಇದೇನಿದು, ಇಬ್ರೇ ಬರ್ತಾ ಇದ್ದೀರಾ? ಅವರಿಬ್ರಲ್ಲಿ ಪುಟ್ಟತ್ತೆ, ಹೋಗಿದ್ ಕೆಲ್ಸ ಏನಾಯ್ತು ಅಂತ ಕೇಳೋದ್ ಬಿಟ್ಟು ಅವ್ರಿಲ್ಲಿ ಇವ್ರಿಲ್ಲಿ ಅಂತ ಕೇಳ್ತಿದ್ದೀರಲ್ಲ. ಅಲ್ಲ ಕಣೆ, ಹೋಗುವಾಗ 4 ಜನ ಒಟ್ಟಿಗೆ ಹೋದ್ರಿ ತಾನೆ, ವಾಪಸ್ ಬರುವಾಗ ಇಬ್ರೇ ಬಂದ್ರೆ ಗಾಬರಿ ಆಗಲ್ವಾ? 3 ಜನ ವಾಪಸ್ ಬಂದಿದ್ರೆ ನಂಗೆ ಅರ್ಥ ಆಗ್ತಾ ಇತ್ತು. ಲಕ್ಕಿ ಎಲ್ಲಿ? ಬರ್ತಿದಾರೆ ಅತ್ತೆ.
ಅದ್ ಸರಿ ಈ ರಿಸಲ್ಟ್ ಏನಾಯ್ತು ದತ್ತ? ಪುಟ್ಟತ್ತೆ ಬಂದಿದ್ದ 20 ಜನದಲ್ಲಿ ನಾನೇ ಫಸ್ಟ್ ಪ್ಲೇಸ್ ನ್ಯಾಷನಲ್ ಟೀಮ್ಗೆ ಸೆಲೆಕ್ಟ್ ಆಗಿದ್ದೀನಿ. ವೆರಿ ಗುಡ್ ಕಣೋ, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಅಂದ್ರೆ ಲಕ್ಕಿ ಸಿಲೆಕ್ಟ್ ಆಗ್ಲಿಲ್ವಾ? ಅವನ್ ರಿಸಲ್ಟ್ ಏನಾಯ್ತು? ಲಕ್ಕಿ ಸೆಲೆಕ್ಟ್ ಆಗದೆ ಹೋದ್ರೆ ಏನಾಯ್ತು? ಜೀವನದಲ್ಲಿ ಒಂದನ್ನ ಪಡ್ಕೊಳ್ಳೋಕೆ ಇನ್ನೊಂದನ್ನ ಕಳ್ಕೊಳ್ಳೇಬೇಕು. ನ್ಯಾಷನಲ್ ಲೆವೆಲ್ನಲ್ಲಿ ಸೆಲೆಕ್ಟ್ ಆಗದೆ ಹೋದ್ರೆ ಏನಾಯ್ತೆ? ಜೀವನದ ದೊಡ್ಡ ಭಾರನೇ ಇವತ್ತು ತೊಲಗುತ್ತೆ. ಏನಮ್ಮ ಹಾಗಂದ್ರೆ? ನಿಮ್ಮ ಅಮ್ಮನ ಮಾತಲ್ಲಿ ಏನೋ ಒಂದು ಅರ್ಥ ಇರುತ್ತಲ್ಲಪ್ಪ. ಏನು ಲಕ್ಕಿ ಸಿಲೆಕ್ಟ್ ಆಗದೆ ಇದ್ರೆ ಗೀತಾ ನಮ್ಮ ಮನೆಗೆ ಬರಬೇಡ ಅಂತ ಏನಾದ್ರು ಹೇಳಿದ್ರಾ? ನನ್ನ ಮಗನ ಬಗ್ಗೆ ಕಾಳಜಿ ಇರೋದ್ರಿಂದಾನೇ ನಾನು ಹಾಗೆ ಹೇಳಿದ್ದು. ಅಂದ್ರೆ ನಾನು ಗೆಲ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇಲ್ವಮ್ಮ? ಹಾಗಲ್ಲ ಲಕ್ಕಿ, ನಿನ್ ಮೇಲೆ ನನಗೆ ಸಂಪೂರ್ಣ ಕಾನ್ಫಿಡೆನ್ಸ್ ಇದೆ. ಆದ್ರೆ ಇವಳು ನಿನ್ ಜೊತೆ ಇದ್ದಾಗೆಲ್ಲ ನೀನು ಬರೀ ಸೋಲ್ತಾನೆ. ನಿನ್ನ ಮಗನ ಮೇಲೆ ನಂಬಿಕೆ ಇಲ್ವಾ? ನಾನು ಟೀಮಿಗೆ ಸಿಲೆಕ್ಟ್ ಆಗಿದ್ದೀನಿ, ಆದರೆ ನಾನು ಗೆಲ್ಲೋದಕ್ಕೆ ಗೀತಾನೇ ಕಾರಣ.